ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ವೈಫೈ ಬೂಸ್ಟರ್ ಟವರ್ ನಿರ್ಮಾಣಕ್ಕೆ ಸ್ಥಳೀಯರ ಆಕ್ಷೇಪ, ಸ್ಥಳಾಂತರಕ್ಕೆ ನಗರಸಭೆಗೆ ಮನವಿ. ನಗರದ ಕೊಟ್ರೇಶ್ವರ್ ಕ್ಯಾಂಪ್ನ ವಾರ್ಡ್ ನಂಬರ್ 28ರಲ್ಲಿ ಪ್ರಸ್ತಾವಿತ ವೈಫೈ ಬೂಸ್ಟರ್ ಟವರ್ ನಿರ್ಮಾಣಕ್ಕೆ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿಯ ಪ್ರಕಾರ ಶ್ರೀಮತಿ ಸುಮಿತ್ರಾ ಗಂಡ ಈರಪ್ಪ ಅವರ ಜಾಗ ಮುನ್ಸಿಪಲ್ ನಂಬರ್ 54-141 ಬಾದ್ 54-103 ಪ್ಲಾಟ್ ನಂಬರ್ 68 ಚರ್ಚ್ ಎದುರುಗಡೆ ವೈಫೈ ಬೂಸ್ಟರ್ ಟವರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದು ತಿಳಿಸಲಾಗಿದೆ. ಈ ಟವರ್ ನಿರ್ಮಾಣವಾದರೆ ಸುತ್ತಮುತ್ತಲ ನಿವಾಸಿಗಳು, ಮಕ್ಕಳು, ಗರ್ಭಿಣಿಯರು ಹಾಗೂ ಸಮೀಪದಲ್ಲಿರುವ ಚರ್ಚ್, ಲಿಟ್ಲಾರ್ಡ್ ಶಾಲೆ ಮತ್ತು ಅನಾಥಾಶ್ರಮದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಆತಂಕವಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ವೈಫೈ ಬೂಸ್ಟರ್ ಟವರ್ ಅನ್ನು ಜನವಸತಿ ಪ್ರದೇಶದಿಂದ ಬೇರೆ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಪೌರಾಯುಕ್ತರಿಗೆ ಒತ್ತಾಯಿಸಿದ್ದಾರೆ. ಕನಸು ನ್ಯೂಸ್, ಗಂಗಾವತಿ. ಇಲ್ಲಿ ಬಾರು ಆಫೀಸ್ನಾಗ ಬಾ ಮಾತಾಡೋಣ. ಇಲ್ಲಿ ಜನ ಬಂದು ರಾತ್ರಿ ಮಾಡಿಬಿಟ್ರು ಎಲ್ಲ. ನಿನ್ನೆ ಪರ್ಮಿಷನ್ ಅಪ್ಲೈ ರಾತ್ರಿ ಎಲ್ಲ ಮಾಡಿಬಿಟ್ರು ಇದೆಲ್ಲ. ನಿನ್ನೆ ಸಾಯಂಕಾಲ ಏನಿದ್ದಿಲ್ಲ, ನಾನು ಮಾಡ್ತೀನಿ ಬಿಡು, ನಾನು ಕೆಲಸ ಮಾಡ್ತೀನಿ. ಆದ್ಮೇಲೆ 3 ದಿವಸದ ಕೆಲಸ ಮಾಡಿ ಎಲ್ಲಿ ಅಬ್ಜೆಕ್ಷನ್ ಮಾಡ್ತಾರ ಅಂತಂದ್ರೆ ರಾತ್ರಿ ಮಾಡ್ಬಿಟ್ಟು ಸರ್. ಡೇ ಮಾಡಿಲ್ಲ, ನೈಟ್ ಮಾಡಲ್ಲ ಕಳೆಯಲ್ಲೇ ಮಾಡ್ಯಾರ. ಮತ್ತೆ ಹೆಂಗೇನಲ್ಲ ಕಳೆಯಲ್ಲೇ ಮಾಡ್ಯಾರ ರಾತ್ರಿ. ಆಫೀಸರ್ ಇಲ್ಲ, ಸ್ವಲ್ಪ ಅನುಕೂಲ ಆಗಂಗ ತಮ್ಮ ಅನುಕೂಲ ತಕ್ಕಂಗ ಹೆಂಗ ಬೇಕಂಗ. ಮಧ್ಯಾಹ್ನ 2ರಿಂದ 5 ಗಂಟೆ ಒಳಗೆ ಸರ್. ಆಮೇಲೆ ಸಾಯಂಕಾಲ 7ರಿಂದ ಮತ್ತೆ ಬೆಳಗ್ಗೆ 9ವರೆಗೆ. ಇವತ್ತು ಮುಂಜಾನೆ ಆದ್ರೂ ಆಫೀಸರ್ ಬಂದಿದ್ರಂತೆ, ಆಗಲೇ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ 10 ಗಂಟೆ ಆಫೀಸರ್ ಯಾರು ಬರ್ತಂತ ಅವ್ರು ಇಂಜಿನಿಯರ್ ಇಬ್ರು ಬಂದಿದ್ರು. ಪ್ರವೀಣ್ ಅಂತ ಒಬ್ರು ಇಂಜಿನಿಯರ್, ಇನ್ನೊಬ್ರು ಮಾಡಿದಿಲ್ಲ ಅಂತ ಪ್ರಾಬ್ಲಮ್ ಆಗ್ಬಾರ್ದು. ನಮ್ಮಲ್ಲಿ ಜಾಗ ಇದೆ, ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಇದೆ, ಊಟ ಜಾಸ್ತಿ ಇದೆ, ಹಾಕ್ಬಾರ್ದು ಅಂತ ಕೇಳ್ತೀವಿ. ಇದು ಬುಲ್ಡೇಜರ್ ಬಂತ್ರಿ, ನಾವು ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ವಿ. ಅಷ್ಟೇ ಅವ್ರ ಜಾಗ ಓನರ್ ಬಂದ್ರು, ಇಲ್ಲ ನೀರಿನ ಟ್ಯಾಂಕ್ ಕಟ್ತಾ ಇದ್ದೀವಿ ಅಂತ. ನೀವು ಯಾಕೆ ನೀರಿನ ಟ್ಯಾಂಕ್, ನಿಮ್ಮ ಮನೆ ಸ್ವಂತ ಮನೆ ಇದೆ, ನೀವು ನೀರಿನ ಟ್ಯಾಂಕ್ ಯಾಕೆ ಕಟ್ತಾ ಇದ್ದೀರಿ ಅಂದೆ. ಇಲ್ಲ ನಾವು ಜಾಗ ಮಾರಿದ್ದೀವಿ ಅಂತ ಹೇಳಿದ್ರು. ಮಾರೋ ದಿವಸ ಜಾಗ ಮಾರಿನಂತ. ಇಲ್ಲ ನಮ್ಮ ಮಗಳಿಗೆ ಗೊತ್ತಿಲ್ಲ, ಜಾಗ ನಮ್ದೇ ಅದು. ನಮ್ಮ ಮನೇಲಿ ಹೋದ್ರು, ನೀವೆಲ್ಲ ಅಬ್ಜೆಕ್ಷನ್ಸ್ ಯಾರಿಗೂ ಬೇಡ, ನೀವು ಯಾಕೆ ಕೊಟ್ರಿ ಜಾಗ, ನೀವು ಯಾಕೆ ಬಾಡಿಗೆಗೆ ಸಲುವಾಗಿ ಯಾಕೆ ಕೊಟ್ರಿ, ನೀವು ಎಲ್ಲರಿಗೂ ನಿಮ್ಗೊಂದೇ ವೈಯಕ್ತಿಕವಾಗಿ ಎಲ್ಲರಿಗೂ ಬೇಡ ಆಗಿದ್ದು, ಎಲ್ಲ ಟವರಿಂದ ಎಫೆಕ್ಟ್ ಆಗ್ತದೆ, ಆದ್ರೂ ನೀವು ಯಾಕೆ ಕೊಟ್ರಿ ಅಂತ ನಮ್ಮ ಮನೇಲಿ ಹೋಗಿ ಹೇಳಿದೆ. ಯಾರಿಗೂ ಬೇಡ ಅಂದ್ರೆ ನಾವು ಬೇಡ ಅಂತ ಹೇಳ್ತೀವಿ. ನಮಗೆ ಗೊತ್ತಿಲ್ಲ, ನೀರಿನ ಟ್ಯಾಂಕ್ ಅಂತ ಹೇಳಿದಾರೆ ಅವರು. ಮರುದಿವಸ ಗೊತ್ತಾಯ್ತು ನಮ್ಗೆ ಟವರ್ ಆಗ್ತಾ ಇದ್ದಾರೆ. ನಮ್ಮ ಮನೆ ಹಿಂದೆ ಇದ್ದಾರೆ, ನಾವು ಜಾಗ ಕೊಟ್ಟಿವಿ, ನಾವು ಮಾರಿಬಿಟ್ಟಿವಿ, ನಮ್ದಲ್ಲ ಜಾಗ ಅಂತ ಹೇಳಿದ್ದಾರೆ ಇವರು. ಅಂತ ಹೋದ್ರು, ನೀವ್ ಯಾಕೆ ಯಾರಿಗೂ ಬೇಡ, ನೀವ್ ಯಾಕೆ ಹೋದ್ರಿ, ನೀವು ಯಾಕೆ ಕೊಟ್ರಿ, ಯಾರಿಗೂ ಬೇಡ ಅಂದ್ರೆ ಎಲ್ಲರಿಗೂ ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹಂಗಾಗಿ ನಮಗೆ ಇಲ್ಲಿ ಸುತ್ತಲಿರೋರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಸರ್. ಇವತ್ತಿಂದಲ್ಲ, ಈಗೆಲ್ಲ ಇಲ್ಲಿ ಮೊದಲಿಂದ ಲಿಲ್ಟಾರ್ಡ್ ಸ್ಕೂಲ್ ಇದೆ, ಅಲ್ಲಿಂದ ಒಂದು 40 ಫೀಟ್ ಸ್ಕೂಲ್ ಇರೋದು. ದೇವಸ್ಥಾನ ಒಂದು 40 ಫೀಟ್ ಇದೆ. ಇಲ್ಲಿ ಮನೆಗಳೆಲ್ಲ 10 ಫೀಟಿಗೆ 5 ಫೀಟಿಗೆ ಹತ್ರಕ್ಕೆ ಹತ್ಕೊಂಡೇ ಇದಾವೆ ಮನೆಗಳು. ಹಂಗಾಗಿ ಸಾರ್ವಜನಿಕರಿಗಾಯ್ತು, ವೃದ್ಧರಿಗಾಯ್ತು, ಗರ್ಭಿಣಿಯರಿಗಾಯ್ತು, ಎಲ್ಲರಿಗೆ ಮುಂದಕ್ಕೆ ತ್ರಾಸು. ಇವತ್ತಿಂದ ಒಂದೇ ದಿನದಲ್ಲ, ಮುಂದಾದ್ರೂ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಇದೆಲ್ಲ ಇರೋದು. ಮೊದಲಿಗೆ 1968ರಲ್ಲೇ ಸೆಕ್ಷನ್ ಇದಾಗಿದ್ದು, ಲೇಔಟ್ ಆಗಿ ಇದಾಗಿತ್ತು ಸರ್ ಎಲ್ಲ. ಅವಾಗಿದ್ರು ಇವರು ಕಮರ್ಷಿಯಲ್ ಹಾಕಬಂದು ರೆಸಿಡೆನ್ಸಿಗೆ ಹಾಕೋದೇನಿತ್ತು, ಬೇರೆ ಕಡೆ ಎಲ್ಲಿ ಹಾಕಿರೋ ಅನುಕೂಲ ನಾವು ಹೇಳೋದು. ಇಲ್ಲಿ ಮಾತ್ರ ಹಾಕ್ಬೇಡಂತ ನಮ್ಮ ಮನೆ ಸದಸ್ಯ ಸರ್. ಪ್ರಾರಂಭದಲ್ಲಿ ನಿಮ್ಗೆ ಹೇಳಿಲ್ಲ ಮನೆ ಕಟ್ತೀವಿ ಅಂತಂದ್ರೆ ಹೇಳಿದ್ದೆ ಸರ್. ನಾವು ಮಾತಾಡಿದ್ದೇವೆ. ಏನು ಕೊಟ್ಟಿವಿ, ಸ್ಟಾಪ್ ಮಾಡ್ರಿ ಅಂತ ಕೊಟ್ಟಿವಿ. ಆಮೇಲೆ ಏನು ಮಾಡಿದ್ರು, ಸ್ಟಾಪ್ ಮಾಡಿದ ಮ್ಯಾಗೆ 5ನೇ ತಾರೀಕಿಗೆ ಅವರು ಇದು ಕೊಟ್ಟಾರ, ಅವ್ರಿಗೆ ಅಪ್ಲಿಕೇಶನ್ ಏನು ಕೊಟ್ಟಾರ, ಅವ್ರು ಲೈಸೆನ್ಸ್ ಕೊಟ್ಟಾರ, ನೀವು ಮಾಡೋಕ್ಕೆ ಅನುಮತಿ ಐತಿ ಅಂತೇಳಿ.
ಆಮೇಲೆ 7-8ನೇ ತಾರೀಕಿಗೆ ನಾವು ಹೋದ್ವಿ. ನಾವು ಓದೋತ್ತಿಗೆ ಏನು ಕೇಳಿದ್ವಿ, ಸರ್ ನಿಮಗೆ ನಾವು 1ನೇ ತಾರೀಕಿಗೆ ನಿಮಗೆ ನಾವು ಕೊಟ್ಟಿವಿ ಬಂದ್ ಮಾಡ್ರಿ ಅಂತೇಳಿ. ನೀವು 5ನೇ ತಾರೀಕಿಗೆ ಅವ್ರಿಗೆ ಮತ್ತೆ ಇದು ಕೊಟ್ಟಿರಿ, ಏನೋ ಕೆಲಸ ಚಾಲು ಮಾಡುತ್ತೆ. ಮತ್ತು ನಮ್ದು ಇಟ್ಕೊಂಡು ಕಳಿಸಿ ಹೆಂಗೆ ಕೊಟ್ಟಿರೋದು, ನೀ ಹೆಂಗೆ ಕೇಳ್ತಿ ಅದನ್ನು? ಮ್ಯಾಗ್ಲರ್ ಕೊಟ್ರೆ ನಮ್ಗೆ ಅಧಿಕಾರ ಐತೆ ಹಂಗೈತೆ ಅಂದ್ರೆ ಯಾರು ಹೇಳಿದ್ರು? ಕಮಿಷನ್ ಸಾಬ್ರು, ನಿಮ್ಮ ಅಧಿಕಾರ ಐತೆ, ನಮ್ಗೆ ಮಾನ್ಯತೆ ಇಲ್ಲ ಸರ್ ಜನರಿಗೆ ಅಂತ ನಾವು ಕೇಳಿದ್ವಿ. ಎಲ್ಲಿ ಏನ್ರಿ ಅವ್ನು ಕೋರ್ಟಿಗೆ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಅಂತ ಹೇಳಿದ್ರು, DC ಆಫೀಸಿಗೆ ಅಂತಂದ್ರೆ. ಈಗ ಮೊನ್ನೆ ನಾವು ಇದು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಪೊಲೀಸ್ ಸ್ಟೇಷನ್ ಕೊಡುತ್ತೆ, ಪೊಲೀಸ್ ಸ್ಟೇಷನ್ ಮನೆಗೆ ಕೊಟ್ಟೇವೆ. ಕೋರ್ಟಿಗೆ ಒಂದು ಹೋಗ್ಬೇಕಂದೀವಿ, ಕೋರ್ಟ್ ಆ ತಿಂಗಳ ರಜೆ ಇತ್ತು ಕೊಟ್ಟಿಲ್ಲ. ಆಮೇಲೆ DC ಆಫೀಸಿಗೆ ಹೋಗ್ಬೇಕಂತ ಮಾಡೀವಿ, ಇವತ್ತಿಲ್ಲ ನಾಳೆ DC ಆಫೀಸಿಗೆ ಬುಧವಾರ ತಪ್ಪಿ ಬುಧವಾರ ಒಳಗೆ ಹೋಗ್ತೀವಿ ಅಂತ ಮಾಡಿ ನೋಡಿ ಸರ್. ಇದಂತ ನಮ್ಮ ಮನವಿ. 1-4ಕ್ಕೆ ನಾವು ಕೊಟ್ಟಿದ್ದೀವಿ ಫಸ್ಟ್ ಅಪ್ಲಿಕೇಶನ್. ಈ ಥರ ಆಗ್ತಾ ಇದೆ, ಅಲ್ಲಿ ಅಬ್ಜೆಕ್ಷನ್ ಏನು ಈ ಥರ ದೊಡ್ಡದು ಇದು ಮಾಡ್ತಾ ಇದ್ದಾರೆ, ಅಲ್ಲಿ ಭಾಳ ಇದಾಗ್ತಾ ಇದೆ, ನಮಗೆಲ್ಲ ಮನೆ ಕಟ್ತೀವಿ ಅಂತಂದು ಫಸ್ಟ್ ಹೇಳಿ ನಮಗೆ ಮೋಸ ಮಾಡಿ ಇವಾಗ ಟವರ್ ನಿರ್ಮಿಸೋದು ನಮಗೆ ಗೊತ್ತಾದೆ. ಫಸ್ಟ್ ಕಟ್ಟೋರನ್ನು ಜೆ ಆಫೀಸರನ್ನು ಹುಬ್ಬಳ್ಳಿಯರಂತೆ, ಅವರು ಅವಾಗ ಅದೇ ನಾವು ಮಾತಾಡಿದಾಗ ಮನೆಯೇ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ ನಮಗೆ ಮಾತಾಡಿದ್ದು. ಪಕ್ಕದ ಇವತ್ತಿನ ದಿವಸ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಅಂತೇಳಿ ಇದರಲ್ಲಿ ಒಂದು ಟವರ್ ಬರ್ತಾ ಇದೆ. ಆ ಟವರಿಂದ ಸುತ್ತಮುತ್ತಲೇ ಇರ್ತಕ್ಕಂಥ, ಈಗ ಇಲ್ಲಿ ಸುತ್ತಮುತ್ತಲೇ ಏನಂದರೆ ಚರ್ಚ್ ಇದೆ, ಸ್ಕೂಲ್ ಇದೆ, ಗುಡಿ ಇದೆ ಮತ್ತು ವೃದ್ಧಾಶ್ರಮ ಇದೆ, ಹಾಗೂ ವಾಸ ಮಾಡ್ತಕ್ಕಂಥ ಎಷ್ಟೋ ಸಾರ್ವಜನಿಕರು ಇಲ್ಲೆಲ್ಲ ಇದ್ದಾರೆ. ಅದರಿಂದ ಆರೋಗ್ಯ ದೃಷ್ಟಿಯಿಂದ ನಾವು ನೋಡಿದಾಗ ಆ ಒಂದು ರೇಸಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾವೆ ಅನ್ನೋದು ನಮ್ಮ ಅಭಿಪ್ರಾಯದಿಂದ ಇಲ್ಲಿ ಯಾವುದೇ ರೀತಿಯಾದ ಒಂದು ಟವರನ್ನು ಕಟ್ಟಬಾರ್ದು ಅನ್ನೋದು ನಮ್ಮ ಒಂದು ಮನವಿ. ಈಗಾಗಲೇ ಮೊನ್ನೆ ನಮ್ಮ ಇವು ಸದಸ್ಯರು ಹೇಳಿದಾಗೆ ಎಲ್ಲ ರೀತಿಯಾದಂಥ ಒಂದು ಅರ್ಜಿಗಳನ್ನು ನಾವು ಮೇಲಾಧಿಕಾರಿ ಕೊಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಅವರು ಯಾವುದೇ ಒಂದು ಕ್ರಮ ತೊಗೊಂಡಿಲ್ಲ. ಹೀಗಾಗಿ ಈಗ ಮುಂದಿನ ಒಂದು ಕ್ರಮ ಅಂದರೆ ನಾವು ಇವು ತೊಗೊಳ್ಳಾರ್ದೆ DC ಅವ್ರಿಗೆ ಹೋಗಿ ಮನವಿ ಕೊಟ್ಟು ಇದನ್ನು ಸ್ಟಾಪ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಎಲ್ಲರೂ ಜಾಗ ಹೋರಾಟ ಮಾಡಿ. ಜಾಗ ಯಾರು? ಜಾಗ ಇದು ST ವೀರಣ್ಣ ಅಂತೇಳಿ ಅವ್ರದ್ದು ಜಾಗ. ಅವ್ರದ್ದು ಅಬ್ಜೆಕ್ಷನ್ ಇದೆಯಾ ಸರ್? ಈಗ ಮೇನ್ ಅವರೇ ಈಗ ಮೇನ್ ಅಂದ್ರೆ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಗಳು ಏನಿದಾವ, ಮೇನ್ ಅವ್ರದ್ದು ಅಬ್ಜೆಕ್ಷನ್ ಇದೆ, ಪ್ಲಸ್ ಸಾರ್ವಜನಿಕರದ್ದು ಇದೆ. ಏರಿಯಾ ಮತ್ತೆ ಜೊತೆಗೆ ಶಾಲೆ, ಕಾಲೇಜು ಮತ್ತು ಚರ್ಚು ಮತ್ತು ದೇವಸ್ಥಾನ ಇರ್ತಕ್ಕಂಥ ಏರಿಯಾದಲ್ಲಿ ಟವರ್ ಬಂದು ಆಗ್ತದೆ. ಇದು ಕಮರ್ಷಿಯಲ್ ಪ್ಲಾಟಲ್ಲಿ ಹಾಕ್ಬೇಕು, ರೆಸಿಡೆನ್ಸಿಯಲ್ ಆಗ್ಬಾರ್ದು ಅಂತೇಳಿ ಆಲ್ರೆಡಿ ನಮ್ಮ ಸಾರ್ವಜನಿಕರು ಸಾಕಷ್ಟು ಹೋರಾಟ ಮಾಡಿ ಲೆಟರ್ ಕೊಟ್ಟಾರ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಾರ, ಮೊನ್ನೆ ಪೌರಾಯುಕ್ತರಿಗೂ ಕೊಟ್ಟಾರ. ಅವ್ರು ಕೆಲಸ ನಿಲ್ಲಿಸಂದ್ರೂ ಕೂಡ ಭಾಳ ದೌರ್ಜನ್ಯವಾಗಿ ಮಾಡ್ತಿದ್ದಾರೆ. ಇದರಿಂದ ನಾಳೆ ವಯೋವೃದ್ಧರಿಗಾಗಲಿ, ಶಾಲಾ ಮಕ್ಕಳಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತದೆ ಇದು ಟವರಿಂದ. ಅದ್ರ ಮೇಲೆ ಟವರ್ ಆಗ್ತಕ್ಕಂಥದ್ದು ರೆಸಿಡೆನ್ಸಿಯಲ್ ಆಗ್ಬಾರ್ದಂತ ಐತಿ, ಆದರೂ ಕೂಡ ಈ ದೌರ್ಜನ್ಯ ಆಗ್ತಾರೆ. ಇದನ್ನು ಸ್ಟಾಪ್ ಮಾಡಿರಿ. ಇಲ್ಲಿನಪ್ಪ ಅಂದ್ರೆ ನಾವು ಮುಂದಿನ ಹೋರಾಟ ಸಾರ್ವಜನಿಕರ ಪರವಾಗಿ ನಾವು ದಂಡಿ ಕೊಡ್ಬೇಕಾಗ್ತದೆ. ಅಲ್ಲಿ ಹೇಳ್ತೀವಲ್ಲ, ಈ ಥರ ಇದ್ದಾಗ ಮಾಡಬಾರ್ದು, ಜನರಿಗೆ ತೊಂದರೆ ಆಕತ್ತಂದಾಗ ಕಮರ್ಷಿಯಲ್ ಏರಿಯಾ ಹುಡುಕ್ಲಿ, ಕಮರ್ಷಿಯಲ್ ಬಿಲ್ಡಿಂಗ್ ಮೇಲೆ ಹಾಕ್ಲಿ. ಇನ್ನು ಸಾಕಷ್ಟು ದೊಡ್ಡದೈತಿ, ಕಮರ್ಷಿಯಲ್ ಏರಿಯಾ ಹೋಗ್ಲಿ. ಅದು ಬಿಟ್ಟು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಬಡ ಜನ ಇರ್ತಕ್ಕಂಥದ್ದು, ಅದು ದಲಿತರು ಇರ್ತಕ್ಕಂಥ ಏರಿಯಾದಲ್ಲಿ ಬಂದ್ಬಿಟ್ಟು ಹಾಕಿದ್ರೆ ಏನು ಅನ್ಯಾಯ ಇದು? ಅದಕ್ಕೆ ಇದನ್ನು ಕ್ರಮ ಕೈಗೊಂಡ್ರೆ ಇದನ್ನು ಸ್ಟಾಪ್ ಮಾಡ್ರಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.